ಹಾಯ್ ಎಲ್ಲರಿಗೂ. ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದಂಥ ಸ್ವೀಟು ಬಾದುಷ. ಬೇಕಾಗಿರೋ ಸಾಮಗ್ರಿಗಳು: 1 ಕಪ್ಪು ಮೈದಾ, 1 ಕಪ್ ಸಕ್ಕರೆ, ಹಾಗೆಯೇ ಅರ್ಧ ಕಪ್ ನೀರು, ಒಂದು 4ರಿಂದ 5 ಸ್ಪೂನು ತುಪ್ಪ. ಮೊದಲಿಗೆ ಒಂದು ಪಾತ್ರೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದಕ್ಕೆ ಮೈದಾ ಹಿಟ್ಟನ್ನು ಹಾಕಿ, ನಂತರ ಬಿಸಿ ಮಾಡಿಕೊಂಡಿರೋ ತುಪ್ಪನ ಆ ಹಿಟ್ಟಿಗೆ ಹಾಕಬೇಕು. ಮೊದಲು ತುಪ್ಪನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನಕ್ಕಿಂತ ಸ್ವಲ್ಪ ಗಟ್ಟಿ ಇದ್ದರೆ ಒಳ್ಳೆಯದು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. 1 ಗಂಟೆ ಬಿಟ್ಟು ನಂತರ ಸಣ್ಣ ಉಂಡೆ ಮಾಡಿ ಸ್ವಲ್ಪ ಪ್ರೆಸ್ ಮಾಡಿ ಅದಕ್ಕೆ ಚಿಕ್ಕದಾದ ಒಂದು ಹೋಲ್ ಮಾಡಬೇಕು. ತುಂಬ ದೊಡ್ಡದು ಬೇಡ, ಚಿಕ್ಕದಾಗಿ ಒಂದು ಹೋಲ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟರೆ ಆಯಿತು. ಹೋಲ್ ಮಾಡೋದ್ರಿಂದ ಒಳಗಡೆ ಎಲ್ಲ ಚೆನ್ನಾಗಿ ಬೇಯುತ್ತೆ. ಹಾಗೆಯೇ ಎಣ್ಣೆ ಯಾವಾಗಲೂ ಚಿಕ್ಕುರಿಲೇ ಇಟ್ಕೋಬೇಕು. ಚಿಕ್ಕುರಿಲಿ ಚೆನ್ನಾಗಿ ಬೇಯಬೇಕು. ಕಲರ್ ಚೇಂಜ್ ಆಗುತ್ತೆ, ಹಾಗೆಯೇ ಎಣ್ಣೆಯಲ್ಲಿ ನೊರೆ ಬರೋದು ಕಡಿಮೆ ಆಗುತ್ತೆ. ನೋಡಿ, ಬೆಂದಮೇಲೆ ಈ ಥರ ಕಲರ್ಲಾಗುತ್ತೆ. ಇದನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 2 ಗಂಟೆ ನೆನೆಸಿದ್ರೆ ರುಚಿಯಾಗಿರೋ ಬಾದುಷ ರೆಡಿ. ಟೇಸ್ಟ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ.